ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ರುಚಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಮಾಘ ಮಾಸದ ಹುಣ್ಣಿಮೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಕೆಲವೊಂದಿಷ್ಟು ಪರಿಹಾರಗಳನ್ನು ಇದ್ದಾವೆ. ಆ ಪರಿಹಾರಗಳನ್ನು ಮಾಡಿದರೆ ನಿಮಗೆ ಜೀವನದಲ್ಲಿ ಯಾವುದೇ ತೆರನಾದಂಥ ಸಮಸ್ಯೆಗಳು ಇರೋದಿಲ್ಲ. ಅವು ಯಾವುವು ಅಂತ ನೋಡೋಣ. ಈ ವರ್ಷ 2026 ಫೆಬ್ರವರಿ 1ರಂದು ಭರತ ಹುಣ್ಣಿಮೆ ಬಂದಿದೆ. ಇದನ್ನು ಮಾಘ ಪೂರ್ಣಿಮಾ ಎಂದು ಕರೆಯುತ್ತಾರೆ. ಈ ದಿನ ಶಿವ ಮತ್ತು ಶನಿ ದೇವರನ್ನು ವಿಶೇಷವಾಗಿ ಪೂಜಿಸಲಾಗುವುದು. ಅಲ್ಲದೆ ಇಂದು ಶನಿ ದೋಷದಿಂದ ಮುಕ್ತಿ ಪಡೆಯಲು ವಿಶೇಷ ಕ್ರಮಗಳನ್ನು ಅಳವಡಿಸಿಕೊಳ್ಳಲಾಗುತ್ತದೆ. ಸುಮಾರು 2.5 ವರ್ಷಗಳ ನಂತರ ಶನಿ ಗ್ರಹ ತನ್ನ ರಾಶಿಯನ್ನು ಬದಲಾಯಿಸುತ್ತದೆ. ಇನ್ನಷ್ಟು ಹೆಚ್ಚಿನ ಶಕ್ತಿ ಹಾಗೂ ಮಹಿಮೆ ಹೊಂದಿದೆ. ಹುಣ್ಣಿಮೆ ದಿನ ಬೇವಿನ ಮರದ ಕೆಳಗೆ ಈ ಒಂದು ವಸ್ತು ಯಾರು ಇಡುತ್ತಾರೋ ಅವರ ಅದೃಷ್ಟವೇ ಬದಲಾಗುತ್ತದೆ. ಕೋಟಿಗಟ್ಟಲೆ ಹಣ ಅವರ ಕೈ ಸೇರುತ್ತದೆ. ಅವರ ಜೀವನದಲ್ಲಿರುವ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತದೆ. ಕೆಲಸದಲ್ಲಿ ಹಾಗೂ ವ್ಯಾಪಾರದಲ್ಲಿ ಅಭಿವೃದ್ಧಿ ಇರುತ್ತದೆ. ಹಿಂದೂ ಧರ್ಮದಲ್ಲಿ ಬೇವಿನ ಮರಕ್ಕೆ ಹಾಗೂ ಬೇವಿನ ಸೊಪ್ಪಿಗೆ ಎಷ್ಟು ಪ್ರಾಮುಖ್ಯತೆ ಇದೆ. ಈ ಮರವನ್ನು ಪೂಜಿಸಿದರೆ ಎಲ್ಲ ದೇವಾನುದೇವತೆಗಳು ಸಂತೋಷಿಸುತ್ತಾರೆ. ತ್ರಿದೇವತೆಗಳಾದ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಈ ಬೇವಿನ ಮರದಲ್ಲಿ ವಾಸಿಸುತ್ತಾರೆಂದು ನಮ್ಮ ಪುರಾಣಗಳು ಹೇಳುತ್ತವೆ. ಮುಖ್ಯವಾಗಿ ಪಾರ್ವತಿ ದೇವಿಗೆ ಬೇವಿನ ಸೊಪ್ಪು ಅಥವಾ ಬೇವಿನ ಮರ ಅಂದರೆ ತುಂಬ ಇಷ್ಟ. ಆದ್ದರಿಂದಲೇ ಅಮ್ಮನವರ ಅಲಂಕಾರಕ್ಕಾಗಿ ಬೇವಿನ ಸೊಪ್ಪನ್ನು ಹೆಚ್ಚಾಗಿ ಬಳಸುತ್ತಾರೆ. ಉಗ್ರ ಸ್ವರೂಪಿಣಿ ದೇವತೆಯರಾದ ಕಾಳಿಕಾ, ಚಂಡಿ, ಚಾಮುಂಡಿ ಮುಂತಾದ ದೇವತೆಗಳನ್ನು ಶಾಂತಪಡಿಸಲು ಕೂಡ ಬೇವಿನ ಸೊಪ್ಪನ್ನು ಬಳಸುತ್ತಾರೆ. ಹಾಗೆ ಗ್ರಾಮ ದೇವತೆಗಳಿಗೂ ಕೂಡ ಈ ಸೊಪ್ಪು ತುಂಬ ಇಷ್ಟ. ಇದು ಮಾತ್ರವಲ್ಲದೆ ಈ ಮರದಲ್ಲಿ ದುರ್ಗಾದೇವಿ ಹಾಗೂ ಸೀತಾದೇವಿ ಕೂಡ ವಾಸವಿರುತ್ತಾರೆ. ಇಷ್ಟೆಲ್ಲ ದೇವತೆಗಳು ವಾಸವಿರುವುದರಿಂದ ಈ ಮರವನ್ನು ಅತ್ಯಂತ ಪವಿತ್ರವಾದ ಮರ ಎಂದು ಕರೆಯುತ್ತಾರೆ. ಬೇವಿನ ಮರವನ್ನು ಪ್ರತಿದಿನ ಅಥವಾ ಪ್ರತಿ ಶುಕ್ರವಾರ ಅಥವಾ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಮುಂತಾದ ದಿನಗಳಲ್ಲಿ ಪೂಜಿಸುವುದರಿಂದ ನಮ್ಮ ಎಲ್ಲ ಪಾಪಗಳು, ದೋಷಗಳು ಹೊರಟು ಹೋಗುತ್ತವೆ. ಅಷ್ಟೈಶ್ವರ್ಯ ಹಾಗೂ ದೇವತೆಗಳ ಅನುಗ್ರಹ ನಮ್ಮ ಮೇಲಿರುತ್ತದೆ. ಈಗ ಅಮಾವಾಸ್ಯೆಗೆ ಸಂಬಂಧಪಟ್ಟ ಒಂದು ಚಿಕ್ಕ ಪುರಾಣ ಕಥೆಯನ್ನು ಕೇಳಿ ಅದರ ನಂತರ ಯಾವ ವಸ್ತುವನ್ನು ಬೇವಿನ ಮರದ ಕೆಳಗೆ ಇಡಬೇಕು ಎಂದು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಒಂದು ಬಾರಿ ಒಬ್ಬ ಬ್ರಾಹ್ಮಣ ಅವನ ಕಷ್ಟಗಳನ್ನು ಹೋಗಲಾಡಿಸಿಕೊಳ್ಳಲು ಪರಮೇಶ್ವರನಿಗಾಗಿ ತಪಸ್ಸು ಶುರು ಮಾಡಿದ. ಅವನ ಭಕ್ತಿಗೆ ಮೆಚ್ಚಿದ ಪರಮೇಶ್ವರ ಅವನ ಮುಂದೆ ಪ್ರತ್ಯಕ್ಷಗೊಂಡು ವರ ಬೇಡುವಂತೆ ಕೇಳಿದರು. ಆಗ ಆ ಬ್ರಾಹ್ಮಣ, ಸ್ವಾಮಿ, ನನ್ನ ಕಷ್ಟ ನಿನಗೆ ತಿಳಿಯದಿರುವುದೇನಿದೆ. ನಮಗೆ ಒಂದು ಹೊತ್ತು ತಿನ್ನಲು ಕೂಡ ಗತಿಯಿಲ್ಲ. ಪ್ರತಿದಿನ ನನ್ನ ಹೆಂಡತಿ, ಮಕ್ಕಳು ಉಪವಾಸದಲ್ಲೇ ಮಲಗುತ್ತಿದ್ದಾರೆ. ಹಾಗಾಗಿ ಜೀವನದಲ್ಲಿ ಎಂದೂ ಕೂಡ ನನ್ನ ಹೆಂಡತಿ, ಮಕ್ಕಳು ಉಪವಾಸದಲ್ಲಿ ಇರಬಾರದು. ಅವರಿಗೆ ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ, ಒಡವೆ ಎಲ್ಲ ಇರುವಂತೆ ವರ ಕೊಡಿ ಎಂದು ಬೇಡಿಕೊಂಡ. ಆಗ ಪರಮೇಶ್ವರ ಭಕ್ತ, ಅದಕ್ಕಾಗಿ ನೀನೊಂದು ಕೆಲಸ ಮಾಡಬೇಕು. ನೀನು ನಿನ್ನ ರಾಜ್ಯದ ರಾಜನ ಹತ್ತಿರ ಹೋಗಿ ಅವರನ್ನು ಹೇಗಾದರೂ ಮೆಚ್ಚಿಸಿ ಹುಣ್ಣಿಮೆ ದಿನ ನಿನ್ನ ರಾಜ್ಯದಲ್ಲಿ ನಿನ್ನ ಮನೆಯನ್ನು ಹೊರತುಪಡಿಸಿ ಯಾವ ಮನೆಯಲ್ಲೂ ದೀಪ ಉರಿಯಬಾರದೆಂದು ಕೇಳಿಕೊ. ರಾಜ ಆಜ್ಞೆ ನೀಡಿದರೆ ಎಲ್ಲರ ಮನೆಯಲ್ಲೂ ಕತ್ತಲಿರುತ್ತದೆ. ಆ ದಿನ ರಾತ್ರಿ ಮಹಾಲಕ್ಷ್ಮಿ ಭೂಲೋಕ ಸಂಚಾರಕ್ಕೆ ಬರುತ್ತಾಳೆ. ನಿನ್ನ ಮನೆಯಲ್ಲಿ ಮಾತ್ರ ಬೆಳಕಿರುವುದರಿಂದ ಮಹಾಲಕ್ಷ್ಮಿ ನಿನ್ನ ಮನೆಯೊಳಗೆ ಪ್ರವೇಶಿಸುತ್ತಾಳೆ. ಆಗ ನೀನು ಮಹಾಲಕ್ಷ್ಮಿಯೊಂದಿಗೆ, ಅಮ್ಮ, ನೀನು ಚಂಚಲ ಸ್ವಭಾವದವಳು. ನೀನು 3 ತಲೆಮಾರುಗಳವರೆಗೂ ನನ್ನ ಮನೆಯಲ್ಲಿ ಇರುತ್ತೇನೆಂದು ಮಾತು ಕೊಟ್ಟಾಗ ಮಾತ್ರ ನನ್ನ ಮನೆಯೊಳಗೆ ಈಗ ಪ್ರವೇಶಿಸು ಎಂದು ಹೇಳು. ಹಾಗಾಗಿ ನಿನ್ನ ಷರತ್ತಿಗೆ ಒಪ್ಪಿಕೊಂಡು ನಿನ್ನ ಮನೆಯೊಳಗೆ ಪ್ರವೇಶಿಸುತ್ತಾಳೆ. ಅದರ ನಂತರ ನಿನ್ನ ಮನೆಯಲ್ಲಿ ಹಣಕ್ಕೆ ಯಾವ ಕೊರತೆ ಇರುವುದಿಲ್ಲ ಅಂದರು. ಪರಮೇಶ್ವರ ಆ ಬ್ರಾಹ್ಮಣ ಎಷ್ಟು ಸಂತೋಷದಿಂದ ಪರಮೇಶ್ವರನಿಗೆ ನಮಸ್ಕರಿಸಿ ಒಂದು ದಿನ ಆ ಬ್ರಾಹ್ಮಣ ಅವರ ಪಾಂಡಿತ್ಯದಿಂದ ಮಹಾರಾಜನನ್ನು ಮೆಚ್ಚಿಸಿದ. ರಾಜ ಸಂತೋಷದಿಂದ, ನಿನಗೆ ಕೆಲವೇ ದಿನಗಳಲ್ಲಿ ಹುಣ್ಣಿಮೆ ಬರಲಿದೆ. ಆ ದಿನ ನಗರವೆಲ್ಲ ಕತ್ತಲಲ್ಲಿರಬೇಕು. ಕೇವಲ ನನ್ನ ಮನೆಯಲ್ಲಿ ಮಾತ್ರ ದೀಪ ಉರಿಯಬೇಕು. ಇದೇ ನನ್ನ ಕೋರಿಕೆ ಎಂದ ಬ್ರಾಹ್ಮಣ. ರಾಜ ಅದೇ ರೀತಿ ಆದೇಶ ಮಾಡಿದ. ಅಮಾವಾಸ್ಯೆ ಬಂದೇ ಬಿಟ್ಟಿತು. ರಾಜನ ಆದೇಶದ ಪ್ರಕಾರ ರಾಜ್ಯದಲ್ಲಿ ಯಾರೂ ಕೂಡ ದೀಪ ಹಚ್ಚಲಿಲ್ಲ. ಇನ್ನು ಈ ಬ್ರಾಹ್ಮಣ ಮಾತ್ರ ಮನೆಯ ತುಂಬ ದೀಪಗಳನ್ನು ಹಚ್ಚಿದ್ದ. ನಗರಕ್ಕೆ ಬಂದ ಮಹಾಲಕ್ಷ್ಮಿ ನೇರವಾಗಿ ಆ ಬ್ರಾಹ್ಮಣನ ಮನೆಗೆ ಬಂದಳು. ಬಾಗಿಲಿನ ಹತ್ತಿರವೇ ಕಾಯುತ್ತಾ ನಿಂತಿದ್ದ ಆ ಬ್ರಾಹ್ಮಣ ಬಂದಿರುವುದನ್ನು ಮಹಾಲಕ್ಷ್ಮಿ ಗುರುತಿಸಿ, ಅಮ್ಮ, ನೀನು ಮಹಾಲಕ್ಷ್ಮಿ ಎಂಬುದು ನನಗೆ ಗೊತ್ತು. ನೀನು ಚಂಚಲ ಸ್ವಭಾವದವಳು. ಇಂದು ನೀನು ನನ್ನ ಮನೆಗೆ ಬಂದು ನಾಳೆ ಹೊರಟು ಹೋದರೆ ನನ್ನಿಂದ ಸಹಿಸಲಾಗುವುದಿಲ್ಲ.
ಹಾಗಾಗಿ 3 ತಲೆಮಾರುಗಳವರೆಗೂ ನನ್ನ ಮನೆಯೊಳಗೆ ಇರುತ್ತೇನೆಂದು ಮಾತು ಕೊಟ್ಟರೆ ಮಾತ್ರ ಈಗ ನನ್ನ ಮನೆಯೊಳಗೆ ಪ್ರವೇಶಿಸು. ಆಗ ಮಹಾಲಕ್ಷ್ಮಿ ಸರಿ ಎಂದು ಹೇಳಿ ಅವನ ಮನೆಯೊಳಗೆ ಬಂದಳು. ಅಂದಿನಿಂದ ಆ ಬ್ರಾಹ್ಮಣನ ಜೀವನವೇ ಬದಲಾಯಿತು. ನೋಡಿದ್ರಲ್ಲ ಸ್ನೇಹಿತರೆ, ಹುಣ್ಣಿಮೆ ಎಂದು ಇಡುವಂತಹ ದೀಪಕ್ಕೆ ಎಷ್ಟು ಮಹಿಮೆ ಇದೆ ಅಂತ. ಅದಕ್ಕೆ ಯಾವ ದಿನದಲ್ಲಿ ಬೇಕಾದರೂ ನೀವು ಮನೆಯನ್ನು ಕತ್ತಲಲ್ಲಿಟ್ಟರೂ ಪರವಾಗಿಲ್ಲ, ಆದರೆ ಹುಣ್ಣಿಮೆ ದಿನ ಮನೆಯಲ್ಲಿ ಎಷ್ಟು ದೀಪಗಳಾಗುತ್ತೋ ಅಷ್ಟು ದೀಪಗಳನ್ನು ಹಚ್ಚಿ. ಇನ್ನು ನಮ್ಮಲ್ಲಿ ತುಂಬ ಜನರು ಎಷ್ಟು ದುಡ್ಡು ದುಡಿದರೂ ಕೈಯಲ್ಲಿ ನಿಲ್ತಾ ಇಲ್ಲ. ಯಾವ ವ್ಯಾಪಾರ ಶುರು ಮಾಡಿದರೂ ಲಾಭ ಇಲ್ಲ ಎಂದು. ಯಾವ ಕೆಲಸಕ್ಕೆ ಕೈ ಹಾಕಿದರೂ ಅರ್ಧದಲ್ಲಿ ನಿಲ್ಲುತ್ತದೆ. ಒಂದು ಚಿನ್ನಾಭರಣ ಕೂಡ ಕೊಂಡುಕೊಳ್ಳಲು ಆಗುತ್ತಿಲ್ಲ. ಸಾಯುವುದರೊಳಗೆ ಒಂದು ಸ್ವಂತ ಮನೆ ಕಟ್ಟಿಕೊಳ್ಳಬೇಕು. ಸಂತಾನ ಇಲ್ಲ, ಮಕ್ಕಳಿಗೆ ವಿದ್ಯೆ ತಲೆಗೆ ಹತ್ತುತ್ತಿಲ್ಲ, ಆರೋಗ್ಯ ಚೆನ್ನಾಗಿಲ್ಲ, ಕೆಲಸ ಸಿಗುತ್ತಿಲ್ಲ. ಹೀಗೆ ಒಬ್ಬೊಬ್ಬರು ಒಂದೊಂದು ವಿಚಾರ ಬಗ್ಗೆ ಕೊರಗುತ್ತಿರುತ್ತಾರೆ. ಇಂಥವರು ಹುಣ್ಣಿಮೆಯಂದು 2 ಲವಂಗಗಳನ್ನು ಮಹಾಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿ ಬಳಿಕ 2 ಲವಂಗ ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಕೋರಿಕೆ ಅಥವಾ ಕಷ್ಟಗಳನ್ನು ಮನಸ್ಸಿನಲ್ಲಿ ದೇವಿಗೆ ಒಪ್ಪಿಸಿ ಅದರ ನಂತರ ಆ 2 ಲವಂಗ ಬೇವಿನ ಮರಕ್ಕೆ ಹಾಕಲು ಸ್ವಲ್ಪ ನೀರು ಹಾಗೂ ಹಾಲು, 1 ದೀಪ, ದೀಪಾರಾಧನೆಗೆ ಎಳ್ಳೆಣ್ಣೆ, ಬೇವಿನ ಎಣ್ಣೆ ಅಥವಾ ತುಪ್ಪ, 2 ಬತ್ತಿಗಳು, ಅರಿಶಿನ, ಕುಂಕುಮ, ಅಗರಬತ್ತಿ ಹಾಗೂ ಸ್ವಲ್ಪ ಹೂವು, ಬಿಳಿ ದಾರ ತೆಗೆದುಕೊಂಡು ಬೇವಿನ ಮರದ ಹತ್ತಿರ ಹೋಗಿ ಮೊದಲು ಬೇವಿನ ಮರಕ್ಕೆ ಸ್ವಲ್ಪ ನೀರು ಹಾಕಿ 3 ದಾರಗಳನ್ನು ತಯಾರಿಸಿಕೊಳ್ಳಿ. 1 ದಾರಕ್ಕೆ ವಿಭೂತಿ ಅಥವಾ ಬಿಳಿ ದಾರವನ್ನು ಹಾಗೆಯೇ ಬಳಸಬಹುದು. 1 ದಾರಕ್ಕೆ ಅರಿಶಿನ ಹಚ್ಚಬೇಕು, ಇನ್ನೊಂದು ದಾರಕ್ಕೆ ಕುಂಕುಮ ಹಚ್ಚಬೇಕು. ಈ 3 ದಾರಗಳನ್ನು ಒಟ್ಟಾಗಿ ಜೋಡಿಸಿ ನಿಮ್ಮ ಕೋರಿಕೆ ಹೇಳುತ್ತಾ ಮರಕ್ಕೆ 3 ಸುತ್ತು ಸುತ್ತಿ ಗಂಟು ಹಾಕಿ ಅದರ ನಂತರ ಬೇವಿನ ಮರದ ಮುಂದೆ ದೀಪಾರಾಧನೆ ಮಾಡಿ ಅಗರಬತ್ತಿ ಹಚ್ಚಿ ಓಂ ಮಹಾಲಕ್ಷ್ಮೀ ನಮಃ ಎಂದು 3 ಅಥವಾ 11 ಅಥವಾ 108 ಬಾರಿ ಹೇಳಿ ನಿಮ್ಮ ಹತ್ತಿರ ಇರುವಂತಹ ಕುಂಕುಮದಿಂದ ಬೇವಿನ ಮರಕ್ಕೆ ಅರ್ಚನೆ ಮಾಡಿ ಹೂವನ್ನು ಸಮರ್ಪಿಸಿ. ಇದಾದ ಬಳಿಕ ಮತ್ತೆ ನಿಮ್ಮ ಕೋರಿಕೆ ಅಥವಾ ಕಷ್ಟ ಹೇಳಿಕೊಂಡು ಅದನ್ನು ದಯವಿಟ್ಟು ಈಡೇರಿಸು ಎಂದು ಪ್ರಾರ್ಥಿಸಿ. ಆ 2 ಲವಂಗ ಮರದ ಹತ್ತಿರ ಇಟ್ಟು ಮರಕ್ಕೆ ಅರ್ಪಿಸಿದಂಥ ಕುಂಕುಮ ಹಾಗೂ ಹೂವನ್ನು ಸ್ವಲ್ಪ ತೆಗೆದುಕೊಳ್ಳಿ. ಇನ್ನು ನಿಮ್ಮ ಸೌಭಾಗ್ಯ ಹೆಚ್ಚಿಸುತ್ತದೆ. ಅದರ ನಂತರ ಮರವನ್ನು ಹಿಂದಿರುಗಿ ನೋಡದೆ ಮನೆಗೆ ಬಂದು ಬಿಡಿ. ಈ ರೀತಿ ಮಾಡಿದ ದಿನದಿಂದಲೇ ನಿಧಾನವಾಗಿ ನಿಮ್ಮ ಜೀವನ ಬದಲಾಗುತ್ತಾ ಹೋಗುತ್ತದೆ. ಕೆಲವೇ ದಿನಗಳಲ್ಲಿ ಫಲಿತಾಂಶ ನೀವೇ ನೋಡುತ್ತೀರಿ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಹತ್ತಿರದ ಬೇವಿನ ಮರ ಸಿಗಲಿಲ್ಲ ಅಂದಾಗ ನಿಮ್ಮ ಮನೆಯಲ್ಲಿ 1 ಬೇವಿನ ಗಿಡ ತಂದಿಟ್ಟುಕೊಂಡು ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಹಣಕಾಸಿನ ಸಮಸ್ಯೆಗೆ ಕೆಲವು ಪರಿಹಾರಗಳು. ಹಣಕಾಸಿನ ಸಮಸ್ಯೆಗೆ ಲಕ್ಷ್ಮೀ ಪೂಜೆ. ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ಅಧಿದೇವತೆ ಎಂದು ಕರೆಯಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಮಾಘ ಪೂರ್ಣಿಮೆಯಂದು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲೆದ್ದು ಸ್ನಾನ ಮಾಡಿ ಇದಾದ ನಂತರ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಗಂಗಾ ನೀರಿನಿಂದ ಶುದ್ಧೀಕರಿಸಬೇಕು. ನಂತರ ಲಕ್ಷ್ಮೀ ದೇವಿಗೆ ಕಮಲದ ಹೂವು ಮತ್ತು ತೆಂಗಿನಕಾಯಿಯನ್ನು ಅರ್ಪಿಸಿ ಇದಾದ ನಂತರ ಮಹಾಲಕ್ಷ್ಮಿ ಸ್ತೋತ್ರವನ್ನು ಪಠಿಸಬೇಕು. ಹೀಗೆ ಮಾಡುವುದರಿಂದ ಆರ್ಥಿಕ ತೊಂದರೆಗಳು ನಿವಾರಣೆಯಾಗುತ್ತದೆ ಎಂದು ನಂಬಲಾಗಿದೆ. ಅಶ್ವತ್ಥ ಮರಕ್ಕೆ ನೀರು ಅರ್ಪಿಸುವುದು. ಹಿಂದೂ ಧರ್ಮದಲ್ಲಿ ಅಶ್ವತ್ಥ ಮರಕ್ಕೆ ವಿಶೇಷ ಪ್ರಾಮುಖ್ಯತೆ ನೀಡಲಾಗಿದೆ. ಅದರಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿದ್ದಾರೆಂದು ಹೇಳಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಮಾಘ ಪೂರ್ಣಿಮೆಯ ದಿನದಂದು ಹಾಲನ್ನು ನೀರಿನೊಂದಿಗೆ ಬೆರೆಸಿ ಅಶ್ವತ್ಥ ಮರಕ್ಕೆ ಅರ್ಪಿಸಬೇಕು. ಇದಾದ ನಂತರ ಸಂಜೆ ಅಶ್ವತ್ಥ ಮರದ ಕೆಳಗೆ ತುಪ್ಪದ ದೀಪವನ್ನು ಬೆಳಗಿಸಬೇಕು. ಈ ಪರಿಹಾರವನ್ನು ಅಳವಡಿಸಿಕೊಳ್ಳುವುದರಿಂದ ನೀವು ಮುಕ್ಕೋಟಿ ದೇವತೆಗಳ ಆಶೀರ್ವಾದವನ್ನು ಪಡೆಯುತ್ತೀರಿ ಎಂದು ನಂಬಲಾಗಿದೆ. ಈ ವರ್ಷ 2026 ಫೆಬ್ರವರಿ 1ರಂದು ಭರತ ಹುಣ್ಣಿಮೆ ಬಂದಿದೆ. ಅದನ್ನು ಈಗ ಮಾಘ ಪೂರ್ಣಿಮಾ ಎಂದು ಕರೆಯುತ್ತಾರೆ. ಈ ದಿನ ಅಕ್ಕಿ ಡಬ್ಬದಲ್ಲಿ ಇದನ್ನು ಹಾಕಿದರೆ ಸಾಕು, ನಿಮ್ಮ ಜೀವನದಲ್ಲಿ ಎಷ್ಟೇ ತಿಂದರೂ ಮುಗಿಯದಷ್ಟು ಐಶ್ವರ್ಯಗಳು ಬಂದು ಸೇರುತ್ತವೆ. ಸಾಲದ ಬಾಧೆಗಳು, ಬಡತನ ಸಂಪೂರ್ಣವಾಗಿ ದೂರವಾಗುತ್ತವೆ. ಧನವು ನಿರಂತರವಾಗಿ ನಿಮಗೆ ಹರಿಯುತ್ತಲೇ ಇರುತ್ತದೆ. ತಮ್ಮ ಜನ್ಮ ಧನ್ಯವಾಗುತ್ತದೆ. ಈ ದಿನದಂದು ನಿಮ್ಮ ಮನೆಯಲ್ಲಿ ಅಕ್ಕಿ ಡಬ್ಬದಲ್ಲಿ ಈ ವಸ್ತುಗಳನ್ನು ಇಟ್ಟರೆ ಸಾಕು, ನೀವು ಕುಳಿತು ತಿಂದರೂ ಮುಗಿಯದ ಆಸ್ತಿ ಬರುತ್ತದೆ. ನಿಮ್ಮ ಮನೆಯಲ್ಲಿ ಧನ ಮಳೆ ಸುರಿಯುತ್ತದೆ.
ಎಂದು ನಮ್ಮ ಹಿರಿಯರು ಮತ್ತು ಆಧ್ಯಾತ್ಮಿಕ ಶಾಸ್ತ್ರಗಳು ಹೇಳುತ್ತವೆ. ಏಕೆಂದರೆ ನಾವು ಅಕ್ಕಿ ಡಬ್ಬವನ್ನು ಸಾಕ್ಷಾತ್ ಅನ್ನಪೂರ್ಣ ದೇವಿಯ ಸ್ವರೂಪವೆಂದು ಭಾವಿಸುತ್ತೇವೆ. ಪ್ರಪಂಚದಲ್ಲಿ ಯಾವ ಜೀವಿಯಾಗಲಿ ಅದು ಸಣ್ಣ ಇರುವೆಗಳಿಂದ ಹಿಡಿದು ದೊಡ್ಡ ಆನೆಗಳವರೆಗೆ ಆಹಾರವಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಮನುಷ್ಯನಿಗೆ ಅನ್ನವೇ ಪ್ರಾಣಾಧಾರ. ಅದಕ್ಕಾಗಿಯೇ ನಮ್ಮ ಹಿರಿಯರು ಅನ್ನವನ್ನು ಪರಬ್ರಹ್ಮ ಸ್ವರೂಪ ಎಂದು ಕರೆದರು. ನಾವು ಗಳಿಸುವ ಪ್ರತಿಯೊಂದು ರೂಪಾಯಿಯೂ ಕೊನೆಗೆ ಬಾಯಿಗೆ ಬರುವ ಅನ್ನದ ತುತ್ತಿಗಾಗಿಯೇ. ನಮ್ಮ ಮನೆಯಲ್ಲಿ ಧಾನ್ಯ ಲಕ್ಷ್ಮಿ ಯಾವಾಗಲೂ ತುಂಬಿರಬೇಕು ಅಂದರೆ ನಾವು ಅಕ್ಕಿ ಡಬ್ಬವನ್ನು ದೇವಾಲಯದಂತೆ ನೋಡಿಕೊಳ್ಳಬೇಕು. ಅಕ್ಕಿ ಡಬ್ಬ ಕೇವಲ ಅಕ್ಕಿ ಹಾಕುವ ಪಾತ್ರೆಯಲ್ಲ, ಅದು ನಮ್ಮ ಮನೆಯ ಅಕ್ಷಯ ಪಾತ್ರೆ. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿಯರು ಮುತ್ತಜ್ಜಿಯರು ಅಕ್ಕಿ ಡಬ್ಬವನ್ನು ಎಷ್ಟು ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಿದ್ದರು ಎಂಬುದು ನಮಗೆಲ್ಲರಿಗೂ ತಿಳಿದಿದೆ. ಅಕ್ಕಿ ತುಂಬಿದ್ದರೆ ಮಾತ್ರ ಆ ಮನೆಯಲ್ಲಿ ಸುಖ ಶಾಂತಿ ಇರುತ್ತದೆ ಎಂಬುದು ಅವರಿಗೆ ನಂಬಿಕೆ. ಬಿಳಿಯಾಗಿ ಹೊಳೆಯುವ ಅಕ್ಕಿ ಕಾಳುಗಳು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದವು. ಅದಕ್ಕಾಗಿಯೇ ನಾವು ಪ್ರತಿ ಶುಭ ಕಾರ್ಯದಲ್ಲಿ ಅಕ್ಕಿಯನ್ನು ಅಕ್ಷತೆಯಾಗಿ ಪರಿವರ್ತಿಸಿ ತಲೆಯ ಮೇಲೆ ಹಾಕಿಕೊಳ್ಳುತ್ತೇವೆ. ಅಕ್ಕಿ ಡಬ್ಬ ತುಂಬಿದರೆ ಆ ಮನೆಯಲ್ಲಿ ಎಂದಿಗೂ ಹಸುವಿನ ಕೂಗು ಕೇಳಿಸುವುದಿಲ್ಲ, ಬಡತನ ಹತ್ತಿರ ಸುಳಿಯುವುದಿಲ್ಲ. ಈ ಅಕ್ಕಿ ಡಬ್ಬದಲ್ಲಿ ಈ ದಿನ ಒಂದು ವಸ್ತುವನ್ನು ಹಾಕಿದರೆ ಸಾಕು, ಅದು ನಿಮ್ಮದಾಗುತ್ತದೆ. ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಹೋಗಬೇಕಂದ್ರೆ, ಸಾಲದ ತೊಂದರೆಗಳು ನಿವಾರಣೆ ಆಗಬೇಕಾದ್ರೆ, ರಾಜಯೋಗ ಬರಬೇಕಾದರೆ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಹಣಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ. ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ಅದು ಚಿನ್ನವಾಗುತ್ತದೆ. ಈ ಪರಿಹಾರದ ಬಗ್ಗೆ ಮತ್ತು ಅಕ್ಕಿ ಡಬ್ಬದಲ್ಲಿ ಇಡಬೇಕಾದ ವಿಶೇಷ ವಸ್ತುವಿನ ಬಗ್ಗೆ ಈಗ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡದವರು ತಕ್ಷಣ ಒಂದು ಲೈಕ್ ಮಾಡಿ, ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತೂ ಕಮೆಂಟ್ ಮಾಡಿ. ವಿಷಯಕ್ಕೆ ಬಂದರೆ ಅಕ್ಕಿ ಅತ್ಯಂತ ಪವಿತ್ರವಾದದ್ದು. ಅಕ್ಕಿ ಕೆಳಗೆ ಬಿದ್ದರೆ ನಾವು ತಕ್ಷಣ ಕಣ್ಣಿಗೆ ಒತ್ತಿಕೊಳ್ಳುತ್ತೇವೆ, ಏಕೆಂದರೆ ಅದು ಲಕ್ಷ್ಮೀ ಸ್ವರೂಪ. ಅಕ್ಕಿಯನ್ನು ಎಂದಿಗೂ ಕಾಲಿನಿಂದ ತುಳಿಯಬಾರದು, ತಪ್ಪಿ ಕೆಳಗೆ ಚೆಲ್ಲಬಾರದು. ಅದೇ ರೀತಿ ಅಕ್ಕಿ ಡಬ್ಬಕ್ಕೂ ಕೂಡ ಯಾವಾಗಲೂ ಕಾಲು ತಾಗಬಾರದು. ಅನೇಕರು ಅಡುಗೆ ಮನೆಯಲ್ಲಿ ಅಕ್ಕಿ ಡಬ್ಬವನ್ನು ಎಲ್ಲೆಂದರಲ್ಲಿ ಇಡುತ್ತಾರೆ, ಆದರೆ ಅಕ್ಕಿ ಡಬ್ಬದಲ್ಲಿ ಯಾವಾಗಲೂ ಶುಭ್ರವಾದ ಸ್ಥಳದಲ್ಲಿ ಪವಿತ್ರವಾದ ದಿಕ್ಕಿನಲ್ಲಿರಬೇಕು. ಆ ಡಬ್ಬದ ಸುತ್ತಲೂ ಜೇಡರ ಬಲೆಗಳು, ಧೂಳು ಇದ್ದರೆ ಲಕ್ಷ್ಮೀ ದೇವಿ ಅಲ್ಲಿ ಇರುವುದಿಲ್ಲ. ಅಕ್ಕಿ ಡಬ್ಬವನ್ನು ನೀವು ಒಂದು ಸಣ್ಣ ಗಲ್ಲಪಟ್ಟಿಗೆಯಂತೆ ಭಾವಿಸಬೇಕು. ಅಕ್ಕಿ ಡಬ್ಬದಲ್ಲಿ ಅಕ್ಕಿಯನ್ನು ಹೊರತುಪಡಿಸಿ ಬೇಳೆ ವಸ್ತುಗಳನ್ನು ಅಂದರೆ ಎಣ್ಣೆ, ಉಪ್ಪು, ಉಪ್ಪಿನ ಪ್ಯಾಕೆಟ್ಗಳು, ಖಾರದ ಪ್ಯಾಕೆಟ್ಗಳು, ಎಣ್ಣೆ ಡಬ್ಬಗಳನ್ನು ಒಟ್ಟಿಗೆ ಇಡಬಾರದು. ಹೀಗೆ ಮಾಡಿದರೆ ಅದು ದಾರಿದ್ರ್ಯಕ್ಕೆ ಕಾರಣವಾಗುತ್ತದೆ. ಅನೇಕರು ಸ್ಥಳಾವಕಾಶ ಕಡಿಮೆ ಇದೆ ಎಂದು ಅಕ್ಕಿ ಡಬ್ಬದಲ್ಲಿ ಕಡಲೆಕಾಯಿ, ಹುಣಸೆಹಣ್ಣು, ಖಾರದ ಪ್ಯಾಕೆಟ್ಗಳನ್ನು ಸಂಗ್ರಹಿಸುತ್ತಾರೆ. ಇದು ಬಹಳ ದೊಡ್ಡ ತಪ್ಪು. ಅಕ್ಕಿ ಡಬ್ಬವು ಕೇವಲ ಧಾನ್ಯಕ್ಕೆ ಮಾತ್ರ ಸೀಮಿತವಾಗಿರದೆ, ಆಗ ಮಾತ್ರ ಆ ಮನೆಯಲ್ಲಿ ಐಶ್ವರ್ಯ ನೆಲೆಸುತ್ತದೆ. ಅಕ್ಕಿ ಡಬ್ಬವನ್ನು ಆಗಾಗ ಒರೆಸಿ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ನೀವು ಅಕ್ಕಿಯನ್ನು ಗೌರವಿಸಿದಾಗ ಮಾತ್ರ ಆಹಾರವು ನಿಮಗೆ ಆರೋಗ್ಯ ಮತ್ತು ಸಂಪತ್ತನ್ನು ನೀಡುತ್ತದೆ. ಇನ್ನು ಈ ದಿನ ರಾತ್ರಿ ಮಲಗುವ ಮುನ್ನ ಯಾವುದೇ ಸಮಯದಲ್ಲಿ ಒಂದು ಬಿಳಿ ಕಾಗದವನ್ನು ತೆಗೆದುಕೊಳ್ಳಿ. ಆ ಕಾಗದ ಹೊಸದಾಗಿರಬೇಕು ಮತ್ತು ಕಲೆಗಳಿಲ್ಲದಾಗಿರಬೇಕು. ಆಗ ಕಾಗದದ 4 ಕಡೆ ಕುಂಕುಮದಿಂದ ಬೊಟ್ಟು ಇಡಿ. ಕುಂಕುಮವು ಶಕ್ತಿಯ ಸಂಕೇತವಾಗಿದೆ. ಈಗ ಆ ಕಾಗದದ ಮಧ್ಯದಲ್ಲಿ ಕೆಲವು ವಸ್ತುಗಳನ್ನು ಇಡಬೇಕು. ಅವುಗಳೆಂದರೆ 2 ಒಣಮೆಣಸಿನಕಾಯಿ, 5 ಬೇವಿನ ಎಲೆಗಳು, 5 ತುಳಸಿ ಎಲೆಗಳು, 1 ರೂಪಾಯಿ, 1 ಜಾಕಾಯಿ ಮತ್ತು 1 ದಾಲ್ಚಿನ್ನಿಯ ತುಂಡು. ಇವೆಲ್ಲ ವಸ್ತುಗಳನ್ನು ನೀವು ಹಿಂದಿನ ದಿನವೇ ಸಿದ್ಧಪಡಿಸಿಕೊಳ್ಳಿ. ಈ ವಸ್ತುಗಳಿಗೆ ಪ್ರಕೃತಿಯಲ್ಲಿ ಒಂದು ವಿಶೇಷ ಶಕ್ತಿ ಇದೆ. ಇವುಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಗಂಟು ಕಟ್ಟಿದರೆ ಅದು ಒಂದು ಶಕ್ತಿಶಾಲಿ ಯಂತ್ರದಂತೆ ಕೆಲಸ ಮಾಡುತ್ತದೆ. ಮೆಣಸಿನಕಾಯಿಗಳು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು, ದೃಷ್ಟಿದೋಷಗಳನ್ನು ನಿವಾರಿಸುತ್ತದೆ. ಕೆಂಪು ಬಣ್ಣ ಸೂರ್ಯನಿಗೆ ಇಷ್ಟವಾದ್ದರಿಂದ ಒಣಮೆಣಸಿನಕಾಯಿಗಳು ಸೂರ್ಯನ ಶಕ್ತಿಯನ್ನು ಹೀರಿಕೊಳ್ಳುತ್ತವೆ. ಬೇವಿನ ಎಲೆಗಳು ಸಾಕ್ಷಾತ್ ಅಮ್ಮನವರ ಸ್ವರೂಪ. ಇವು ಆರೋಗ್ಯವನ್ನು ಕಾಪಾಡುತ್ತವೆ ಮತ್ತು ಕೀಟಗಳನ್ನು ಹತ್ತಿರಕ್ಕೆ ಸುಳಿಯಲು ಬಿಡುವುದಿಲ್ಲ. ತುಳಸಿ ಎಲೆಗಳು ಸಾಕ್ಷಾತ್ ಮಹಾಲಕ್ಷ್ಮಿಯ ಸಂಕೇತ. ಐಶ್ವರ್ಯವು ತಾಂಡವಾಡುತ್ತದೆ. ತುಳಸಿ ಎಲೆಗಳು ಸುಗಂಧಭರಿತ. ಅಕ್ಕಿ ಡಬ್ಬದಲ್ಲಿ ಒಂದು ರೀತಿಯ ಪವಿತ್ರತೆಯನ್ನು ತುಂಬುತ್ತದೆ. ಇನ್ನು ವಿಷಯಕ್ಕೆ ಬಂದರೆ ಜ್ಞಾನವು ಧನಾಕರ್ಷಣೆಯ ಸಂಕೇತ. ಬೆಳ್ಳಿ ಇದ್ದರೆ ಇನ್ನೂ ಒಳ್ಳೆಯದು, ಇಲ್ಲದಿದ್ದರೆ ಸಾಮಾನ್ಯ ರೂಪಾಯಿ ನಾಣ್ಯವಾದರೂ ಪರವಾಗಿಲ್ಲ. ಜಾಕಾಯಿಗೆ ಆಧ್ಯಾತ್ಮಿಕವಾಗಿ ಒಂದು ದೊಡ್ಡ ಪ್ರಾಮುಖ್ಯತೆ ಇದೆ. ಇದನ್ನು ವಶೀಕರಣ ಮತ್ತು ಆಕರ್ಷಣೆ
ಆರಾಧನೆಗೆ ಬಳಸುತ್ತಾರೆ. ಜಾಕಾಯಿ ಇರುವಲ್ಲಿ ಲಕ್ಷ್ಮೀದೇವಿ ಸ್ಥಿರವಾಗಿರುತ್ತಾಳೆ. ಅಡಿಕೆ ಗಣಪತಿಯ ಸ್ವರೂಪ. ಯಾವುದೇ ಕೆಲಸವು ಅಡೆತಡೆಗಳಿಲ್ಲದೆ ನಡೆಯಲು ಇದು ಅವಶ್ಯಕ. ದಾಲ್ಚಿನ್ನಿ ಪ್ರಪಂಚದಾದ್ಯಂತ ಹಣವನ್ನು ಆಕರ್ಷಿಸುವ ಒಂದು ಉತ್ತಮ ಮೂಲಿಕೆಯಾಗಿ ಪ್ರಸಿದ್ಧವಾಗಿದೆ. ಅಂತಹ ದಾಲ್ಚಿನ್ನಿಯನ್ನು ಈ ಗಂಟಿನಿಂದ ಇರುವುದರಿಂದ ಬಹುಶಃ ಅದು ಐಶ್ವರ್ಯ ನಿಧಿಯಾಗಿ ಬದಲಾಗುತ್ತದೆ. ಈ ಎಲ್ಲ ವಸ್ತುಗಳನ್ನು ಒಟ್ಟಿಗೆ ಆ ಬಿಳಿ ಕಾಗದಲ್ಲಿ ಇಟ್ಟು ಕೆಂಪು ದಾರದಿಂದ ಅಥವಾ ಸಾಮಾನ್ಯ ದಾರದಿಂದ ಸಣ್ಣ ಗಂಟು ಕಟ್ಟಿ ಈ ಗಂಟನ್ನು ತೆಗೆದುಕೊಂಡು ಹೋಗಿ ಮನೆಯ ಅಕ್ಕಿ ಡಬ್ಬದ ಮಧ್ಯದಲ್ಲಿ ಸಣ್ಣ ಗುಂಡೆಯಂತೆ ತೆಗೆದು ಅಲ್ಲಿ ಈ ಗಂಟನ್ನು ಇಟ್ಟು ಮೇಲೆ ಅಕ್ಕಿಯಿಂದ ಮುಚ್ಚಿ. ಹೀಗೆ ಮಾಡುವಾಗ ನೀವು ಏಕಾಂಗಿಯಾಗಿ ಶಾಂತವಾಗಿರಬೇಕು. ಯಾರೊಂದಿಗೂ ಮಾತನಾಡಬಾರದು. ಈ ಗಂಟನ್ನು ಇಡುವಾಗ ನಿಮ್ಮ ಮನಸ್ಸಿನಲ್ಲಿ ಅನ್ನಪೂರ್ಣ ದೇವಿ ನಮ್ಮ ಮನೆಯಲ್ಲಿ ಧನಧಾನ್ಯಗಳಿಗೆ ಎಂದಿಗೂ ಕೊರತೆಯಾಗದಂತೆ ನೋಡಿಕೋ, ನಮ್ಮ ಕಷ್ಟಗಳನ್ನೆಲ್ಲ ನಿವಾರಿಸು, ಐಶ್ವರ್ಯವನ್ನು ಪ್ರಸಾದಿಸು ಎಂದು ಬಲವಾಗಿ ಪ್ರಾರ್ಥಿಸಿ. ಸೂರ್ಯ ಭಗವಾನ್ ಸಾಕ್ಷಿಯಾಗಿ ಈ ದಿನದಂದು ಈ ಕೆಲಸ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿರುವ ದಾರಿದ್ರ್ಯ ದೋಷಗಳೆಲ್ಲ ನಿವಾರಣೆಯಾಗುತ್ತವೆ. ಈ ಗಂಟನ್ನು 1 ತಿಂಗಳ ಕಾಲ ಅಕ್ಕಿ ಡಬ್ಬದಲ್ಲೇ ಇರಲು ಬಿಡಿ. ಈ 30 ದಿನಗಳ ಕಾಲ ನೀವು ಆ ಡಬ್ಬದಿಂದ ಅಕ್ಕಿಯನ್ನು ಬಳಸಬಹುದು, ಆದರೆ ಗಂಟನ್ನು ಮಾತ್ರ ಕದಲಿಸಬೇಡಿ. 1 ತಿಂಗಳು ಕಳೆದ ನಂತರ ಅಂದರೆ ತಿಂಗಳ ಮುಗಿದ ನಂತರ ಆ ಗಂಟನ್ನು ಹೊರತೆಗೆದು ಅದರಲ್ಲಿರುವ ವಸ್ತುಗಳನ್ನು ಹರಿಯುವ ನೀರಿನಲ್ಲಿ, ಅಂದರೆ ಯಾವುದಾದರೂ ಕಾಲುವೆಯಲ್ಲಿ ಅಥವಾ ಕೆರೆಯಲ್ಲಿ ಹಾಕಿಬಿಡಿ. ವೇಳೆ ಹರಿಯುವ ನೀರು ಲಭ್ಯವಿಲ್ಲದಿದ್ದರೆ ಯಾವುದಾದರೂ ದೊಡ್ಡ ಮರದ ಬುಡದಲ್ಲಿ ಮಣ್ಣು ತೆಗೆದು ಅಲ್ಲೇ ಇಡಿ. ಈ ಪರಿಹಾರವನ್ನು ಮಾಡುವುದರಿಂದ ಸೂರ್ಯ ಶಕ್ತಿ ಆ ಅಕ್ಕಿ ಕಾಳುಗಳ ಮೂಲಕ ನಿಮ್ಮ ಮನೆಯಲ್ಲೆಲ್ಲ ಹರಡುತ್ತದೆ. ನಮ್ಮ ಮನೆಯಲ್ಲಿ ಪ್ರತಿಯೊಂದು ವಸ್ತುವು ಒಂದು ಕಂಪನವನ್ನು ಹೊಂದಿರುತ್ತದೆ. ಅಕ್ಕಿ ಡಬ್ಬ ಅಡುಗೆ ಮನೆಯಲ್ಲಿರುವುದರಿಂದ ಬರುವ ಸಕಾರಾತ್ಮಕ ಶಕ್ತಿಯು ಮನೆಯ ಎಲ್ಲ ಸದಸ್ಯರ ಮೇಲೆ ಪರಿಣಾಮ ಬೀರುತ್ತದೆ. ಈ ಪರಿಹಾರದಲ್ಲಿ ಬಳಸಲಾದ ಜಾಕಾಯಿ ವಶೀಕರಣಕ್ಕೆ ಹೆಸರುವಾಸಿಯಾಗಿದೆ. ಇದರಿಂದ ಸಮಾಜದಲ್ಲಿ ನಿಮಗೆ ಗೌರವ ಹೆಚ್ಚುತ್ತದೆ. ಅಧಿಕಾರಿಗಳು ಅಥವಾ ದೊಡ್ಡ ಮನುಷ್ಯರಿಂದ ನಿಮಗೆ ಆಗಬೇಕಾದ ಕೆಲಸಗಳು ಬೇಗನೆ ಪೂರ್ಣಗೊಳ್ಳುತ್ತವೆ. ಅಡಿಕೆ ವಿಘ್ನ ನಿವಾರಕನ ಪ್ರತಿರೂಪವಾಗಿರುವುದರಿಂದ ನಿಮ್ಮ ವ್ಯಾಪಾರದಲ್ಲಿ ಅಥವಾ ಉದ್ಯೋಗದಲ್ಲಿ ಎದುರಾಗುವ ಅಡೆತಡೆಗಳು ನಿವಾರಣೆಯಾಗುತ್ತವೆ. ದಾಲ್ಚಿನ್ನಿ ಹಣವನ್ನು ಅಯಸ್ಕಾಂತದಂತೆ ಆಕರ್ಷಿಸುತ್ತದೆ. ಈ ಪರಿಹಾರವನ್ನು ಮಾಡಿದ ಕೆಲವೇ ದಿನಗಳಲ್ಲಿ ನಿಮಗೆ ತಿಳಿಯದ ಹಣದ ಹರಿವು ಪ್ರಾರಂಭವಾಗುತ್ತದೆ. ಸಾಲದ ಬಾಧೆಯಿಂದ ಬಳಲುತ್ತಿರುವವರು ಹೊಸ ಆದಾಯದ ಮೂಲಗಳು ಗೋಚರಿಸುತ್ತವೆ. ಮುಖ್ಯವಾಗಿ ಈ ಪರಿಹಾರವನ್ನು ಮಾಡುವಾಗ ಈ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಈ ದಿನದಂದು ಬೆಳಿಗ್ಗೆ ಬೇಗ ಏಳಬೇಕು. ಆ ದಿನ ಸೂರ್ಯನಿಗೆ ಇಷ್ಟವಾದ ಹಸುವಿನ ಹಾಲು ಕುದಿಸಿ ಆ ಹಾಲಿನಲ್ಲಿ ಅಕ್ಕಿ ಹಾಕಿ ಪರಮಾಣ ಮಾಡಿ ನೈವೇದ್ಯ ಇಡಲು ಮರೆಯಬೇಡಿ. ಸ್ವಲ್ಪ ದಾಲ್ಚಿನ್ನಿ ಪುಡಿ ಅಥವಾ ಏಲಕ್ಕಿ ಹಾಕಿದರೆ ಅದು ಇನ್ನಷ್ಟು ಶಕ್ತಿಶಾಲಿಯಾಗಿರುತ್ತದೆ. ಸೂರ್ಯನು ಆರೋಗ್ಯದಾತನಾಗಿರುವುದರಿಂದ ಈ ಪರಿಹಾರದಿಂದ ನಿಮ್ಮ ಮನೆಯಲ್ಲಿ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಿದ್ದರೆ ನೀವು ನಿಧಾನವಾಗಿ ಕಡಿಮೆಯಾಗುತ್ತದೆ. ಅಕ್ಕಿ ಡಬ್ಬವನ್ನು ಎಂದಿಗೂ ಖಾಲಿ ಇಡಬಾರದು, ಏಕೆಂದರೆ ಡಬ್ಬದ ತಳ ಕಾಣಿಸಿದರೆ ಆ ಮನೆಯಿಂದ ಲಕ್ಷ್ಮಿ ಹೊರಟು ಹೋಗುತ್ತಾಳೆನ್ನುವ ನಂಬಿಕೆ ಇದೆ. ಆದ್ದರಿಂದ ಅಕ್ಕಿ ಅರ್ಧಕ್ಕೆ ಬಂದ ತಕ್ಷಣ ಹೊಸದನ್ನು ತಂದು ಹಾಕಿ. ಅಕ್ಕಿ ಡಬ್ಬವನ್ನು ಎಂದಿಗೂ ನೆಲದ ಮೇಲೆ ನೇರವಾಗಿ ಇಡದೆ ಕೆಳಗೆ ಯಾವುದಾದರೂ ಸ್ಟ್ಯಾಂಡ್ ಇಡುವುದು ಉತ್ತಮ. ಈ ದಿನದಂದು ಈ ಪರಿಹಾರವನ್ನು ಮಾಡಲು ಸಾಧ್ಯವಾಗದವರು ನಂತರ ಬರುವ ಯಾವುದೇ ಶುಕ್ರವಾರ ಅಥವಾ ಭಾನುವಾರ ಪ್ರಯತ್ನಿಸಬಹುದು. ಆದರೆ ಈ ದಿನದಂದು ಮಾಡಿದರೆ ಸಿಗುವ ಫಲ 1000 ಪಟ್ಟು ಹೆಚ್ಚಾಗಿರುತ್ತದೆ. ಈ ಪರಿಹಾರ ಕೇವಲ ಹಣಕ್ಕಾಗಿ ಮಾತ್ರವಲ್ಲ, ಮಾನಸಿಕ ಶಾಂತಿಗಾಗಿಯೂ ಸಹ. ಯಾವ ಮನೆಯಲ್ಲಿ ಅನ್ನಪೂರ್ಣಮ್ಮನ ಅನುಗ್ರಹವಿರುತ್ತದೆ ಆ ಮನೆಯಲ್ಲಿ ಜಗಳವಿರುವುದಿಲ್ಲ, ಎಲ್ಲರೂ ಒಟ್ಟಾಗಿರುತ್ತಾರೆ. ಹಸಿರು ತೋರಣಗಳ ನಡುವೆ ಕಳೆ ಕಟ್ಟುವ ಅಡುಗೆ ಮನೆಯಲ್ಲಿ ಲಕ್ಷ್ಮೀದೇವಿ ಯಾವಾಗಲೂ ನೆಲೆಸಿರುತ್ತಾಳೆ. ಈ ಪರಿಹಾರವನ್ನು ನೀವು ಅತ್ಯಂತ ಭಕ್ತಿಯಿಂದ ಮತ್ತು ನಂಬಿಕೆಯಿಂದ ಮಾಡಿ. ಏನು ಪರೀಕ್ಷೆ ಮಾಡೋಣ ಎಂಬಂತೆ ಅಲ್ಲದೆ ಪರಮಾತ್ಮನ ಮೇಲೆ ಭಾರ ಹಾಕಿ ಮಾಡಿ, ಆಗ ಫಲಿತಾಂಶ ಖಂಡಿತ ಸಿಗುತ್ತದೆ. ನಿಮ್ಮ ಜೀವನ ಒಂದು ಪ್ರಕಾಶಮಾನವಾದ ಪ್ರಯಾಣವಾಗಲಿ ಮತ್ತು ರಾಜಯೋಗವು ನಿಮಗೆ ಬೇಕಾದ ಎಲ್ಲವನ್ನು ಸಾಧಿಸಲಿ ಮನಸಾರೆ ಬಯಸುತ್ತೇನೆ. ಈ ಮಾಹಿತಿಯನ್ನು ಒಬ್ಬರಿಗೆ ಇಟ್ಟುಕೊಳ್ಳದೆ ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರಿಗೂ ಹಂಚಿಕೊಳ್ಳಿ, ಏಕೆಂದರೆ 10 ಜನರಿಗೆ ಒಳ್ಳೆಯದನ್ನು ಮಾಡೋದರಿಂದ ಬರುವ ಪುಣ್ಯವು ನಮಗೆ ರಕ್ಷಣಾ ಕವಚದಂತೆ ಆಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನೋ ಸುಖಿನೋ ಭವಂತು.